ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಪ್ರೀತಿ ಗೆಳೆಯ ಮಹೇಶ್ ಕೊಮ್ಮೇರಳ್ಳಿ. ನನ್ನೆಲ್ಲ ಭಾರತೀಯರಿಗೆ 80ನೇ ವರ್ಷದ ಸ್ವತಂತ್ರ ದಿನಾಚರಣೆ ಶುಭಾಶಯಗಳು. ಹಾಗೆ ಇವತ್ತು ನಾನು ಏನು ಹೇಳಿ ಕೊಟ್ಟಿದ್ದೀನಿ ಅಂತಂದರೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾವ ರೀತಿ ಶಾಲೆಗಳಲ್ಲಿ, ಪ್ರಾಥಮಿಕ ಶಾಲೆಗಳಲ್ಲಿ ಹಿಂದಿ, ಇಂಗ್ಲೀಷು, ಕನ್ನಡ ಅಂತ ಭಾಷೆಗಳು ಪಠ್ಯಪುಸ್ತಕಗಳು ಆಯಿತಾ, ಅದೇ ರೀತಿ ಬೇರೆ ರಾಜ್ಯಗಳಲ್ಲೂ ನಮ್ಮ ಕನ್ನಡ ಭಾಷೆನ ಅಭಿವೃದ್ಧಿ ಮಾಡಬೇಕು, ಶಾಲೆಗಳಿಗೆ ಹೇಳ್ಕೊಡ್ಬೇಕು ಅಂತ ಹೇಳ್ತಾ ನಾನು ನಂದು ಒಂದು ಸಲ್ಲಿಕೆ ಇದು ಮಾಡ್ತಾಯಿದ್ದೀನಿ. ಯಾಕಪ್ಪ ಅಂತಂದರೆ, ಇವತ್ತು ನಾವು ನಮ್ಮ ಅಕ್ಕಪಕ್ಕ ಊರುಗಳಲ್ಲಿ, ಸಿಟಿಗಳಲ್ಲಿ ನೋಡ್ತಾ ಇರ್ಬೋದು, ನಮ್ಮ ರಾಜ್ಯದವ್ರು ಹೋಗಿ ಹೊರ ರಾಜ್ಯದಲ್ಲಿ ದುಡಿತಾ ಇಲ್ಲ, ಆ ರಾಜ್ಯದವ್ರು ಬಂದು ನಮ್ಮ ರಾಜ್ಯದಲ್ಲಿ ದುಡಿತಾ ಇದ್ದಾರೆ. ಅವ್ರಿಗೆ ಭಾಷೆ ಬರದೇ ಇರೋ ಕಾರಣ ನಾವು ಚಿಕ್ಕ ವಯಸ್ಸಿಂದನೇ ಶಾಲೆಗಳಲ್ಲಿ ಹೇಳ್ಕೊಟ್ಟು ರೂಢಿಯಾಗಿದ್ದರೆ ಅಂಥವ್ರು ಬಂದು ಇಲ್ಲಿ ಜೀವನ ಮಾಡ್ತಾಯಿದ್ದಾರೆ. ನಮ್ಮ ಕನ್ನಡ ಭಾಷೆಗೆ ನೀವು ಯಾಕಿಷ್ಟು ಇದು ಮಾಡ್ತಾಯಿದ್ದೀರಿ ಅನ್ನೋದೇ ಗೊತ್ತಿಲ್ಲ. ಅದು ಅಲ್ಲದೆ ಇವತ್ತು ಸರ್ಕಾರಿ ಶಾಲೆಗಳು, ಅದರಲ್ಲೂ ಪ್ರಾಥಮಿಕ ಶಾಲೆಗಳು ಅಂದರೆ 1 to 7th ಗಂಟನೂ ಏನು ಶಾಲೆಗಳು ಇರ್ತವೆ, ಅಂಥವೆಲ್ಲ 100 ವರ್ಷ, 70 ವರ್ಷ, 80 ವರ್ಷ ಹಳೆ ಬಿಲ್ಡಿಂಗಲ್ಲೇ ಪಾಠ ಮಾಡ್ತಾಯಿದ್ದಾರೆ. ಇದನ್ನೆಲ್ಲ ನೀವು ಇದು ಸರ್ಕಾರದವರು ನೋಡಿ ಅಭಿವೃದ್ಧಿ ಮಾಡಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ. ಇನ್ನೊಂದೇನಪ್ಪ ಅಂತಂದರೆ, ಇವತ್ತು ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳುಗಳು ಓದೋದೇ ತುಂಬ ತೊಂದರೆ ಆಗೈತೆ. ಯಾಕಪ್ಪ ಅಂತಂದರೆ, ಹಳೆ ಬಿಲ್ಡಿಂಗ್ಗಳಲ್ಲಿ ಮಂಚು ಬೀಳ್ತದೋ, ಇಲ್ಲ ಮರ ಬೀಳ್ತದೋ, ಇಲ್ಲ ಸಿಮೆಂಟ್ ಕಾಂಕ್ರೀಟೇ ಉದುರ್ತದೋ ಅಂತ ಹೇಳಲಿಕ್ಕಾಗಲ್ಲ. ಅದೆಲ್ಲ ನೋಡಿ ನೀವು ಅಭಿವೃದ್ಧಿ ಮಾಡಿಕೊಡ್ಬೇಕು ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ. ಹಾಗೆ ಈ ಪ್ರೈವೇಟ್ ಶಾಲೆಗಳ ಹಾವಳಿಯಿಂದ ಸರ್ಕಾರಿ ಶಾಲೆಗಳು ಮುಚ್ಚೋಯ್ತಾ ಇದ್ದಾವೆ. ನಿಮ್ಮ ಮಕ್ಕಳನ್ನ ಆದಷ್ಟು ನೀವು ಸರ್ಕಾರಿ ಶಾಲೆಗೆ ಸೇರಿಸಿ ನೀವು. ಯಾಕಂದರೆ ಅಲ್ಲೂ ಎಜುಕೇಷನ್ನು ಕೊಡ್ತಾರೆ, ಇಲ್ಲೂ ಎಜುಕೇಷನ್ ಕೊಡ್ತಾರೆ. ಜೀವನ ಹೆಂಗಿದ್ರು ನಡೀತದೆ. ಅದರಿಂದ ಇವತ್ತು ನಾವು ನೋಡ್ತಾ ಇರ್ಬೋದು. ಯಾಕೆ ಮಾತು ಹೇಳ್ತಾಯಿದ್ದೀನಿ ಅಂತಂದರೆ, ಇವತ್ತು ಡಿಗ್ರಿ ಮಾಡಿದವನು ಅವನು ಲೆಕ್ಚರೇ ಆಗಿಲ್ಲ, MA MCom ಮಾಡಿದವರು ಅವ್ರೇನು ಇದೇ ಆಗಿಲ್ಲ, ಅವ್ರು ಓದಕ್ಕೆ ತಕ್ಕನಾಗ ಯಾರೂ ಕೆಲಸ ಸಿಗ್ತಾಯಿಲ್ಲ. ಇವತ್ತು ಇಂಜಿನಿಯರಿಂಗ್ ಮಾಡಿ, ಡಿಪ್ಲೊಮೊ ಮಾಡಿ ಪಾನಿಪುರಿ ಮಾಡ್ತಾಯಿರೋದು, ಹೋಟ್ಲಲ್ಲಿ ಕೆಲಸ ಮಾಡ್ತಾಯಿರೋದು, ಬೇರೆ ಬೇರೆ ಈ ರೀತಿ ಅವ್ರಿಗೆ ಯಾವ ಕೆಲಸ ಇಷ್ಟ ಆಯ್ತದೆ ಅಂಥದ್ದು ಮಾಡ್ತಾಯಿರೋದು ನಾವು ನೋಡ್ಬೋದಾಗಿದೆ. ಓದಕ್ಕೆ ತಕ್ಕನಾಗೆ ಯಾರಿಗೂ ಕೆಲಸ ಸಿಗೋಲ್ಲ ಇವತ್ತಿನ ಕಾಲದಲ್ಲಿ. ಅದರಿಂದ ನೀವು ಈ ಪ್ರಪಂಚದಲ್ಲಿ ಒಳ್ಳೆಯ ಮನುಷ್ಯತ್ವದಿಂದ ಬದುಕಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ. ಓಕೆ, ಈ ಮಾತನ್ನ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.